ಮಧುರ ಮಹಾಗಣಪತಿನ ಆಶೀರ್ವಾದ ತಗೊಂಡು ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ತಗೊಂಡು ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಇತರ ಅತಿಥಿಗಳು ಹಾಗೂ ಈ ಕಾಸರಗೋಡಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರ. ನಾನು ಏನು ಹೊಸದಾಗಿ ಏನು ಹೇಳಲಿಕ್ಕೆ ಏನಿಲ್ಲ, ಯಾಕಂದ್ರೆ ನಾನೊಬ್ಬ ಸಿನಿಮಾ ಆ್ಯಕ್ಟರ್ ಏನು ಮಾತಾಡ್ತೇನೆ. ಸ್ವಾಮೀಜಿಗಳಾದರೆ ಪ್ರವಚನ ಹೇಳ್ಬೋದು, ಬೇರೆ ಧಾರ್ಮಿಕವಾಗಿ ಏನೋ ಹೇಳ್ಬೋದು. ಬಟ್ ನನಗೆ ಗೊತ್ತಿದ್ದ ಹಾಗೆ ನಾನು ಇಲ್ಲಿ ಅತಿಥಿಯಾಗಿ ನಾನು ಬಂದಿಲ್ಲ. ಆದರೆ ಒಂದು ಮಾತ್ರ ಖಂಡಿತ ಸತ್ಯ, ನನ್ನ ನೆನಪು ಮಧುರು ಅನ್ನೋದು ನನ್ನ ನೆನಪು. ಪ್ರತಿ ಆದಿತ್ಯವಾರ ನನ್ನ ತಂದೆ ಈ ಮಧುರು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ರು. ನಾನು ಚಿಕ್ಕನಾಗಿದ್ದ ಈಗಲೂ ನಾನು ಕಾಸರಗೋಡಿಗೆ ಬಂದ್ರೆ ಮಧುರಿಗೆ ಹೋಗದೆ ನಾನು ಮಧುರಿಗೆ ಬಂದು ದೇವರಿಗೆ ಕೈ ಮುಗಿದ ನಾನು ವಾಪಸ್ ಹೋಗ್ತಿರ್ಲಿಲ್ಲ. ನನಗೆ ಈಗಲೂ ನೆನಪಿದೆ, ಮಧುರಲ್ಲಿ ಆ ಎದುರುಗಡೆ ಲಾಟರಿ ಟಿಕೆಟ್ ಮಾಡ್ತಾ ಇದ್ರು, ಒಬ್ರು ಕೊಳಲು ಓದ್ತಾ ಇದ್ರು. ನಿಮ್ಗೆ ಯಾರಿಗಾದ್ರೂ ನೆನಪಿದ್ಯಾ? ಒಬ್ರು ಕಣ್ಣಿಲ್ಲದವರು ಕೊಳಲು ಓದ್ತಾ ಇದ್ರು, ಅದು ನನಗೆ ನೆನಪಿದೆ. ಅದೆಲ್ಲ ನನ್ನ ನೆನಪು. ಯಾಕಂತ ಹೇಳಿದ್ರೆ ಕಾಸರಗೋಡು ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಬಹಳಷ್ಟು ವಿಜೃಂಭಣೆಯಿಂದ ಇದ್ದಂತಹ ವಿಚಾರ. ದಸರಾ ಹಬ್ಬ ನಾವು 9 ದಿನ ನಾವು ನವರಾತ್ರಿಯನ್ನು ಹೇಗೆ ಆಚರಿಸ್ತಾ ಇದ್ವಿ, ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವವನ್ನು ಹೇಗೆ ಆಚರಿಸ್ತಾ ಇದ್ವಿ, ಮಧುರು ಜಾತ್ರೆಯನ್ನು ಹೇಗೆ ಆಚರಿಸ್ತಾ ಇದ್ವಿ. ಮಧುರು ಬೆಡಿ ಅಂದ್ರೆ ಬಹಳ ಫೇಮಸ್. ಇಷ್ಟೆಲ್ಲವೂ ಇದ್ದುಕೊಂಡು ನಾನು ಕಾಸರಗೋಡಿನಲ್ಲಿ ಜನ್ಮ ತಾಳಿ ಬೇರೆ ಊರಿಗೆ ಹೋದಾಗ ನಾನೇನು ಕಾಸರಗೋಡನ್ನ ಬಿಟ್ಬಿಡಕ್ಕಾಗತ್ತ? ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ, ಬೇರೆ ಊರಿನಲ್ಲಿ ಇದ್ದಾಗ ನಮ್ಮೂರಿನವ್ರ ಬಗ್ಗೆ ಜಾಸ್ತಿ ಪ್ರೀತಿ, ಆಮೇಲೆ ನಮ್ಮ ದಿನಗಳನ್ನು ನಮ್ಮ ನೆನಪುಗಳು ಜಾಸ್ತಿ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಇಲ್ಲಿಗೆ ಕಾಸರಗೋಡಿಗೆ ಎಂಟ್ರಿ ಆಗ್ತಿದ್ದಾಗ್ಲೇ ನನ್ನ ನೆನಪುಗಳೆಲ್ಲ ಮರುಕಳಿಸ್ತಾ ಇರ್ತದೆ. ಇವತ್ತು ಭಾರಿ ಖುಷಿಯಾಗೋದು ಏನು ಅಂತ ಹೇಳಿದ್ರೆ, ನಮ್ಮ ಊರಿನ ನಮ್ಮ ದೇವಸ್ಥಾನದ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅತಿಥಿ ಅಂತ. ಅದು ನಿಜವಾಗ್ಲಿ ಯಾಕೆ ಅಂತ ಹೇಳಿದ್ರೆ, ಹಿಂದೆ ನಾನೇನೋ ಕೆಲಸ ಮಾಡಿದೀನಿ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಾನು ಯಾವತ್ತು ಹೇಳ್ತೀನಿ, ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕೊಟ್ಟ ಗುರು, ಬೆಳೆಸಿದಂತ ಸಮಾಜ, ಆಶೀರ್ವಾದ ನೀಡಿದಂತ ದೇವರು, ಇವ್ರನ್ನ ನಾವು ಮರಿಲೇಬಾರದು. ಮರೆತ್ರೆ ನಾವು ಮನುಷ್ಯರಾಗಲ್ಲ. ಮನುಷ್ಯರಂತ ಹೇಳಿದ್ರೆ ಅದೊಂದು ವಿಚಿತ್ರವಾದಂತ ಶಕ್ತಿ ಇರುವಂತಹ ಒಂದು ವ್ಯಕ್ತಿತ್ವ. ಅದರಲ್ಲಿ ವಿಚಿತ್ರವೂ ಆಗಿದೆ, ವಿಶಿಷ್ಟನೂ ಆಗಿದೆ, ವಿಕೃತಿಯಾಗಿಯೂ ಇದೆ. ನೋಡಿ, ಮನುಷ್ಯನಷ್ಟು ವಿಕೃತವಾಗಿರುವವರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ? ನಾವು ಬೇರೆ ಬೇರೆ ದೇಶಗಳನ್ನು ನೋಡೋಣ, ಅಲ್ಲಿಯ ಮನುಷ್ಯರು ಯಾವ ರೀತಿ ಜನರು ಹೇಗೆ ವರ್ತಿಸ್ತಾ ಇದ್ದಾರೆ. ನಮ್ಮ ದೇಶ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇರುವಂತಹ ಒಂದು ವಿಚಾರ ನೋಡಿ, ಸಂಸ್ಕೃತಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇವತ್ತಿಗೂ ನಾನು ವಿದೇಶಕ್ಕೆ ಹೋದ್ರೆ 4 ದಿನ, 5ನೇ ದಿನ ನನಗೆ ಅಲ್ಲಿ ಇರ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಕೆಲಸ ಆಯ್ತು, ನಾನು ಮತ್ತೆ ನನ್ನ ಊರಿಗೆ ಹೋಗ್ಬೇಕನ್ನುವ ಆಸೆ. ಅಲ್ಲಿಯ ಊಟ ಆಗಲ್ಲ, ಅಲ್ಲ ಜನರ ಜೀವನ ಆಗಲ್ಲ, ಯಾವುದು ನನಗೆ ಇಷ್ಟ ಆಗಲ್ಲ. ನೋಡೋಕೆ ಸುಂದರವಾಗಿರ್ತದೆ, ಬಟ್ ಅಲ್ಲಿ ಯಾವುದು ನಮ್ಮತನ ಅನ್ನೋದಿಲ್ಲ. ನಮ್ಮ ದೇಶದಲ್ಲಿ, ನಮ್ಮ ಈ ಭಾರತ ದೇಶದಲ್ಲಿ ಇರುವಂತಹ ತನ ಯಾವುದೂ ಇಲ್ಲ, ಯಾವ ಊರಲ್ಲೂ ಕೂಡ ಇಲ್ಲ. ಅದು ನಮ್ಮಲ್ಲಿ ಇದೆ. ಆದ್ರೆ ಅದು ಹೇಗಿದೆ ಅಂತ ಹೇಳೋದಕ್ಕೆ ಒಂದು ವಿಚಾರ ನಾನು ಹೇಳ್ತೀನಿ, ಕೇಳಿ. ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ, ಈಗಿನ ಜನರೇಷನ್ ಅಂತ ಏನ್ ಹೇಳ್ತೀವಿ, ಈಗ ನನ್ನ ತಂದೆ ತಾಯಿ ನನಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಒಂದಿಷ್ಟು ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರೆ. ಹೇಗೆ ಸಂಸ್ಕಾರನ ಕಲಿಸ್ಕೊಡೋದು? ನಾವೇನು ಬ್ರಾಹ್ಮಣರಲ್ಲ, ಬ್ರಾಹ್ಮಣರೇ ಆಗ್ಬೇಕು ಅಂತಿಲ್ಲ. ಇದು ಮನುಷ್ಯರಾದ್ರೆ ಸಾಕು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನ ದೇವ್ರ ಮುಂದೆ ಪ್ರಾರ್ಥನೆ ಮಾಡು, ಪರೀಕ್ಷೆ ಬಂದಾಗ ದೇವರಿಗೆ ಜಾಸ್ತಿ ಪೂಜೆ ಮಾಡು, ಇದೆಲ್ಲ ಸಂಸ್ಕಾರಗಳ ಜೊತೆಯಲ್ಲಿ ನಾವು ಬೆಳೆದು ಬಂದ್ವಿ. ನಮಗೆ ಕಷ್ಟ ಬಂದಾಗ ನಮ್ಗೆ ಭಯನೇ ಆಗ್ಲಿಲ್ಲ. ಯಾಕಂದ್ರೆ ಯಾವುದೋ ಒಬ್ರು ಮಧುರ ಮಹಾಗಣಪತಿಗೆ ಕೈ ಮುಗಿತೀವಿ, ಇನ್ನೊಂದು ಮಲ್ಲಿಕಾರ್ಜುನ ದೇವರಿಗೆ ಕೈ ಮುಗಿತೀವಿ, ಇನ್ನೊಂದು ನಮ್ಮ ದೇವರುಗಳಿಗೆ ಕೈ ಮುಗಿತೀವಿ, ನಮ್ಮ ನಾಗರುಗಳಿಗೆ ಕೈ ಮುಗಿತೀವಿ. ಆಗ ನನ್ನ ಮನಸ್ಸಲ್ಲಿ ಯಾವುದು ಕಷ್ಟ ಅಂತ ಅನ್ಸಲ್ಲ. ಅದೇ ಈಗ ನೋಡಿ, ಯಾವುದೋ 24ನೇ ಬಿಲ್ಡಿಂಗ್ ಇಂದ ಒಬ್ಬ 25 ವರ್ಷದವನು ದಬಕ್ಕಂತ ಹಾರಿ ಸೂಸೈಡ್ ಮಾಡ್ಕೋತಾನೆ. ಹೇಗ್ ಸಾಧ್ಯ ಇದು ಅಂತ? ಹೇಗ್ ಸಾಧ್ಯ ಅಂತ ಹೇಳೋದಂದ್ರೆ, ನನಗೆ 25ನೇ ಮಾಡಿ ಮೇಲೆ ನಿಂತು ಕೆಳಗೆ ನೋಡೋದಕ್ಕೆ ಭಯ ಇದೆ. ಅಂಥದ್ರಲ್ಲಿ ಬದುಕಿನಲ್ಲಿರುವ ಕಷ್ಟವನ್ನ ಅವನಿಗೆ ಅದನ್ನ ಮೀರಿಸಿ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ 25ನೇ ಮಾಡಿ ಮೇಲೆಯಿಂದ ಕೆಳಕ್ಕೆ ದಬಕ್ಕಂತ ಹಾರೋದಾದ್ರೆ ಅದು ಯಾವ ರೀತಿಯ ಮನಸ್ಥಿತಿ ಅಂತ ನೀವು ಅಂದ್ಕೊಳ್ಳಿ. ಅದಕ್ಕೆ ಹೇಳೋದು ಸಂಸ್ಕಾರ ಬೇಕು ಅಂತ. ಸಂಸ್ಕಾರಗಳು ಬರುವಾಗ ಅದು ಕಲಿಸಿದ್ರೆ ಮಾತ್ರ. ಆಗ್ಲೇ ಸರ್ ಹೇಳಿದ್ರು, ಈಗಿನ ಯಂಗ್ ಜನರೇಷನ್ ಯಾರು ಬರ್ತಾ ಇಲ್ಲ ಅಂತ. ಹೌದು, ನಿಜ. ಯಾಕೆಂದ್ರೆ ಯಾರಿಗೂ ಧಾರ್ಮಿಕ ಪ್ರವಚನ ಆಗ್ಲಿ ಅಥವಾ ಭಾಷಣಗಳಾಗಿ ಯಾವುದು ಬೇಕಾಗಿಲ್ಲ. ಮನೋರಂಜನೆ ಎಲ್ಲಿದೆ ಅಲ್ಲಿ ಹಾಗೆ. ಇವತ್ತು ನೋಡಿ, ಟಿವಿ ಮೀಡಿಯಾಗಳಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಒಂದು ಹೆಂಡತಿಯ ಜೊತೆಗೆ ಸುಂದರವಾದ ಸಂಸಾರ ಮಾಡ್ದ, ಯಾರಿಗೂ ಬೇಕಾಗಿಲ್ಲ.
ಒಬ್ಬ 4 ಜನರು ಹೆಂಡತಿಯರ ಜೊತೆಲಿ ಕದ್ದು ಮುಚ್ಚಿ ಸಂಸಾರ ಮಾಡಿದ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. 25 ಸತಿ ತಿರುಗಿಸಿ ಮುರುಗಿಸಿ ನೋಡ್ತಾರೆ. ದಿಸ್ ಇಸ್ ಕಾಲ್ಡ್ ಅಂದ್ರೆ ಎಲ್ಲೋ ಒಂದು ಕಡೆ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವ ಭಯ ಇದೆ. ಹಾಗಾಗಿ ನಮ್ಮಲ್ಲಿ ಧಾರ್ಮಿಕವಾಗಿ ನಾವು ಹೇಳಬೇಕು ಅಂದ್ರೆ ನಮ್ಮಲ್ಲಿ ಧರ್ಮದ ಒಗ್ಗಟ್ಟಿಲ್ಲ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ದೇವಸ್ಥಾನದ ಕೆಲಸಕ್ಕೆ ಒಟ್ಟಿಗೆ ಸೇರೋದೊಂದಿದೆ ಅಲ್ವಾ, ಆ ಒಂದು ಒಟ್ಟಿಗೆ ಸೇರೋದ್ರಲ್ಲಿ ಇರುವುದು ಶಕ್ತಿ, ಅದು ನಮ್ಮ ಧರ್ಮದ ಶಕ್ತಿ. ಅದು ಇವತ್ತು ಕಾಣ್ತಾ ಇದೆ. ಬಹಳ ವರ್ಷ ಆದ ಮೇಲೆ ಮಧುರ ಮಹಾಗಣಪತಿ ದೇವಸ್ಥಾನದಲ್ಲಿ ಇವತ್ತು ನಾನು ಬರುವ ಕಾಸರಗೋಡಿಗೆ ಬರುವಾಗ ದಾರಿ ಉದ್ದಕ್ಕೂ ಇದರ ಆ ಬಣ್ಣಗಳ ಕೇಸರಿ ಬಣ್ಣಗಳನ್ನು ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಬಿಡಿ ನಮ್ಮ ಕಾಸರಗೋಡಿನಲ್ಲಿ ಇವತ್ತಿಗೂ ಆ ಧರ್ಮ ಹಾಗೆ ಉಳಿದಿದೆ ಅಂತ ಖುಷಿ ಆಗುತ್ತೆ ನನಗೆ. ಯಾಕೆಂದ್ರೆ ಎಲ್ಲೋ ಕಡೆಯಲ್ಲಿ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನುವ ಫೀಲಿಂಗ್ ಇದೆ. ನಾನು ಒಬ್ಬ ಧರ್ಮೀಯನಾಗಿ ಅಥವಾ ನಾನೊಬ್ಬ ಹಿಂದೂ ಧರ್ಮದವನಾಗಿ ನಾನು ಎದೆ ತಟ್ಟಿ ಹೇಳ್ತೀನಿ, ನಮ್ಮ ಸನಾತನ ಧರ್ಮಕ್ಕಿರುವಂತ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅಂತದನ್ನ ಉಳಿಸ್ಬೇಕಾಗಿದ್ದು ಬೆಳೆಸ್ಬೇಕಾಗಿದ್ದು ನಮ್ಮಂತವರಿಂದಲೇ ಆಗ್ಬೇಕಲ್ಲದೆ ಬೇರೆ ಯಾರಿಂದಲೂ ಇದನ್ನು ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಒಂದು ಧರ್ಮಕ್ಕೆ ಅದನ್ನು ಹಾಳು ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ವಿಚಾರಗಳು ನಡೀತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಖುಷಿ ಏನಂದ್ರೆ, ಇದು ನಿಜವಾಗ್ಲೂ ನನ್ನ ತಂದೆ ತಾಯಿನ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ. ಅವರು ನನಗೆ ಇಲ್ಲಿ ಜನ್ಮ ಕೊಟ್ಟು ನಾನು ಇಲ್ಲಿ ಬಂದು ನಾನು ಏನೋ ಸಾಧನೆ ಮಾಡಿದಾಗ ಹಿಂದೆಯಿಂದ ಯಾರೋ ಪ್ರೇರಣೆ ಇದೆ, ಅದು ಬೇರೆ ಯಾರು ಅಲ್ಲ, ಅದು ಈ ದೇವರುಗಳ ಆಶೀರ್ವಾದ ಮತ್ತೆ ನಿಮ್ಮಂಥವರ ಬಂಧುಗಳ, ನಮ್ಮ ಕಾಸರಗೋಡಿನ ನಮ್ಮ ಸ್ನೇಹಿತರ ಮತ್ತೆ ನಮ್ಮ ಕಾಸರಗೋಡಿನ ಎಲ್ಲರದ್ದು ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಖುಷಿಯಾಗಿದೆ ಇವತ್ತು ನನಗೆ. ಬಹಳಷ್ಟು ಇನ್ನು ಮಾತಾಡ್ಲಿಕ್ಕೆ ಇದ್ದಾರೆ, ಆದ್ರೂ ಕೂಡ ನನ್ನ ಊರು ಅನ್ನೋ ಒಂದು ಹೆಮ್ಮೆ ಯಾವತ್ತೂ ಇರುತ್ತೆ. ನಾನು ರಾಷ್ಟ್ರ ಪ್ರಶಸ್ತಿ ಅವಾರ್ಡ್ ತಗೊಂಡೋಗ್ಲೂ ಖುಷಿಯೇ ಪಡ್ತಾ ಇದ್ದೆ. ನಾನು ಮಧುರ ಮಹಾಗಣಪತಿಗೆ ನಾನು ಹರಕೆ ಹೊತ್ಕೊಂಡಿದ್ದೆ. ನನಗೆ ಆ ಅಪ್ಪ ಪ್ರಸಾದದ ಮೇಲೆ ಬಹಳ ಪ್ರೀತಿ. ಯಾಕಂತ ಹೇಳಿದ್ರೆ ಅದರಷ್ಟು ಒಂದು ಒಳ್ಳೆ ರುಚಿಯಾಗಿರುವಂತಹ ಒಂದು ಪ್ರಸಾದನ ನಾನು ಎಲ್ಲೂ ತಿಂದಿಲ್ಲ. ಅದರಲ್ಲೂ ಕೂಡ ನಮ್ಮ ಅಪ್ಪ ಬಂದ್ರೆ 10 ರೂಪಾಯಿದು 2 ಉದಯಸ್ಥಾಮಾನ ಮಾಡ್ತಿದ್ರು. ಯಾಕಂದ್ರೆ ತುಂಬಾ ಅಪ್ಪ ಸಿಗ್ತದೆ ಅಂತ, ಅವ್ರ ಮಕ್ಕಳು ತಿಂತಾರೆ ಅಂತ. ಸೊ ಅದು ಮನೆಯವರೆಗೆ ಹೋಗೋದು ಇಲ್ಲ, ದಾರಿ ಕಾರಲ್ಲೇ ಖಾಲಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಧರ್ಮದವರು ಕೂಡ ಇಲ್ಲಿಂದ ಅಪ್ಪ ಪ್ರಸಾದವನ್ನ ಬೇರೆ ಕೆಲಸದವರ ಕೈಯಿಂದ ತರಿಸಿ ತಿಂತಾ ಇದ್ರು ಅಂದ್ರೆ ಆ ಮಧುರ ಮಹಾಗಣಪತಿ ಎಷ್ಟು ಧರ್ಮದವರಿಗೆ ಪ್ರಸಾದ ತಿನ್ಸಿರ್ಬೋದು ಅಂತ ನೀವು ಅಂದ್ಕೊಳ್ಳಿ. ಯಾರು ಕೂಡ ಇವತ್ತು ನಮ್ಮ ಮಧುರಿನಲ್ಲಿರುವ ಯಾವುದೇ ಕಾಸರಗೋಡಿನಲ್ಲಿರುವ ದೇವರಿಗೆ ಯಾರು ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದಿಷ್ಟು ನೆನಪುಗಳು ಇದೆ, ಆದ್ರೆ ಬಹಳ ಹೊತ್ತು ಕೂತು ಏನ್ ಮಾತಾಡಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ, ಏನ್ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ನನ್ನ ಒಂದು ಚಿತ್ರಕ್ಕೆ 2 ರಾಜ್ಯ ಪ್ರಶಸ್ತಿ ಬಂದಿದೆ. ಅದು ಒಂದು ಖುಷಿ ಇದೆ, ಅದು ಕೂಡ ದೇವರ ಆಶೀರ್ವಾದದಿಂದ. ಅದು ಆದ ನಂತರದಲ್ಲಿ ಇನ್ನಷ್ಟು ಸಿನಿಮಾಗಳನ್ನ ನಾನು ಮಾಡಿದ್ದೀನಿ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಮತ್ತೆ ರಾಜ್ಯ ಪ್ರಶಸ್ತಿ ಜನರ ಮೆಚ್ಚುಗೆ ಸಿಗ್ಲಿ ಅಂತ ನಿಮ್ ಜೊತೆಯಲ್ಲಿ ಹೇಳ್ತಾ, ದೇವರ ಆಶೀರ್ವಾದನೂ ಇರ್ಲಿ, ನಿಮ್ಮ ಆಶೀರ್ವಾದನೂ ಇರ್ಲಿ ಅಂತ ಹೇಳ್ತಾ, ಎಲ್ಲರೂ ನನ್ನನ್ನ ಬೆಳೆಸಿದ್ದಕ್ಕೆ ಈ ಮಟ್ಟದಲ್ಲಿ ನಾನು ಇರಬೇಕಾದ್ರೆ ಇದಕ್ಕೆ ನಾನು ಒಬ್ಬನೇ ಕಾರಣ ಅಂತ ನಾನು ಹೇಳುವುದಿಲ್ಲ. ನನ್ನ ಗುರುಗಳಾದ ಮಾಸ್ಟರ್ ಇದ್ದಾರೆ, ಹೇರಳ ಮಾಸ್ಟ್ರು. ಅವರು ನನಗೆ ಮ್ಯಾಥಮೆಟಿಕ್ಸಿಗೆ ಟೀಚರ್ ಆಗಿದ್ರು, ಆಮೇಲೆ ನನಗೆ ಟ್ಯೂಷನ್ ಕೊಡ್ತಾ ಇದ್ರು. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ 0 ಆಕ್ಚುಲಿ, ಏನೋ ಪುಣ್ಯದಿಂದ ಅಂತ ಗುರುಗಳ ಜೊತೆಯಲ್ಲಿ ಪಾಠ ಕೇಳಿ ಒಂದಿಷ್ಟು ಅಲ್ಪ ಕಲ್ತು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗಿ ಜೀವನದಲ್ಲಿ ಇವತ್ತು ನಾನೇನು ಹೇಳೋದಂದ್ರೆ, ನಮ್ಮ ಮಕ್ಕಳನ್ನ ನಾವು ಬೇರೆ ರೀತಿಯ, ಯಾಕಂದ್ರೆ ಇವತ್ತು ಅಂಗೈಯಲ್ಲಿ ಪ್ರಪಂಚನ ನೋಡ್ತಾ ಇದ್ದಾರೆ, ವಿಚಿತ್ರವಾದ ಪ್ರಪಂಚನ ನೋಡ್ತಾ ಇದ್ದಾರೆ, ವಿಚಿತ್ರವಾದ ಬಣ್ಣಗಳನ್ನು ನೋಡ್ತಾ ಇದ್ದೀವಿ. ಅವರ ಜೊತೆಯಲ್ಲಿ ಈ ತರದ ಧಾರ್ಮಿಕ ಮನೋಭಾವನೆಯನ್ನ ಬೆಳೆಸುವುದು ನಮ್ಮ ಕೆಲಸ ಆಗಿದೆ. ಫಸ್ಟ್ ನಮ್ಮ ಮನೆಯನ್ನು ನಾವು ಸರಿ ಮಾಡಿದ್ರೆ ನಮ್ಮ ಊರು ಸರಿ ಮಾಡಿದ ಹಾಗೆ, ನಮ್ಮ ಊರು ಸರಿ ಮಾಡಿದ್ರೆ ನಮ್ಮ ರಾಷ್ಟ್ರ ಸರಿ ಮಾಡಿದ ಹಾಗೆ. ಹಾಗಾಗಿ ಇಂಥ ಕೆಲಸಗಳು ಇನ್ನಷ್ಟು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ, ಮತ್ತೊಮ್ಮೆ ಖುಷಿಯನ್ನ ನಾನು ಎಲ್ಲರ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಖುಷಿ ಇದೆ. ಸಹಜವಾಗಿ ಏನಾಗುತ್ತೆ, ನಾನು ಅಂದ್ರೆ ವೇದಿಕೆಯಲ್ಲಿ ಅತಿಥಿಗಳೆಲ್ಲರೂ ಇರ್ತಾರೆ, ಜನರೇ ಇರೋದಿಲ್ಲ. ಡಿಜಿಟಲ್ ಯುಗ, ಅಲ್ಲೊಂದು ಕ್ಯಾಮ್ರಾ ಶೂಟ್ ಆಗ್ತಾ ಇದೆ, ಅದನ್ನ ಅವರು ಟೆಲಿಕಾಸ್ಟ್ ಮಾಡಿದ್ರೆ 50,000 ಜನ 1,00,000 ಜನ ನೋಡ್ತಾರೆ. ಹಾಗಾಗಿ ನಮ್ಮ ಇವತ್ತು ಡಿಜಿಟಲ್ ಯುಗದಲ್ಲಿ ಈ ತರದ ಒಂದು ಕ್ಯಾಮ್ರಾದಲ್ಲಿ ನಾವು ಏನ್ ಹೇಳ್ತೀವಿ, ಏನನ್ನು ನಾವು ಮಾತಾಡಿತೀವಿ, ಅದು 1,000 ಲಕ್ಷ ಜನಕ್ಕೆ, ಕೋಟಿ ಜನಕ್ಕೆ ಅದು ರೀಚ್ ಆಗ್ತದೆ. ಅಂದ್ರೆ ಅದು ಅವರಿಗೆ ಹೋದಾಗ ನಿಜವಾಗ್ಲೂ ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂತ ಅವರಿಗೆ ಗೊತ್ತಾದ್ರೆ ಅಷ್ಟೇ ಸಾಕು. ಎಲ್ಲರಿಗೂ ಮಧುರ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.